ಸರ್ಕಾರದ ವಿರುದ್ಧ ಶುರುವಾಯಿತು ವಿದ್ಯಾರ್ಥಿಗಳ ಸಮರ. ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಮುಂದಾದ ವಿದ್ಯಾರ್ಥಿಗಳು. ಕೆಪಿಸಿಎಲ್ ವಿದ್ಯಾರ್ಥಿ ಪ್ರತಿಭಟನೆಗೆ ಕರೆ. 2018 ಸುಮಾರು 622 ಹುದ್ದೆಗಳಿಗೆ ಪರೀಕ್ಷೆ ನಡೆಸಿದ್ದ ಕೆಪಿಸಿಎಲ್ ಪರೀಕ್ಷೆಯಲ್ಲಿ ಅಕ್ರಮ ಕಂಡುಬಂದಿದ್ದ ಹಿನ್ನೆಲೆಯಲ್ಲಿ ತೀವ್ರ ವಿರೋಧ. ಈ ವೇಳೆ ಕೋರ್ಟ್ ಮೆಟ್ಟಿಲೇರಿದ್ದ ವಿದ್ಯಾರ್ಥಿಗಳು. ಮರುಪರೀಕ್ಷೆ ನಡೆಸುವಂತೆ ಕೆಪಿಸಿಎಲ್ಗೆ ಕೋರ್ಟ್ ಆದೇಶ. 2024ರಲ್ಲಿ ಮರುಪರೀಕ್ಷೆ ನಡೆಸಿದ್ದ ಕೆಪಿಸಿಎಲ್ ಅಕ್ಟೋಬರ್ನಲ್ಲಿ ತಾತ್ಕಾಲಿಕ ನೇಮಕಾತಿ ಪತ್ರ ನೀಡಿ ಸೈಲೆಂಟ್. ಅಂತಿಮ ನೇಮಕಾತಿ ಪತ್ರ ನೀಡಲು ಮೀನಾಮೇಷ. ಕಳೆದ 8 ವರ್ಷಗಳಿಂದ ಈ ಉದ್ಯೋಗದ ನಿರೀಕ್ಷೆಯಲ್ಲಿರುವ ವಿದ್ಯಾರ್ಥಿಗಳು ಆದಷ್ಟು ಬೇಗ ನೇಮಕಾತಿಗೊಳಿಸಿ ಎಂದು ಆಗ್ರಹ. ಪ್ರತಿಭಟನೆ ಮೂಲಕ ಕೆಪಿಟಿಸಿಎಲ್ಗೆ ಬಿಸಿ ಮುಟ್ಟಿಸಲು ಸಿದ್ಧತೆ.